ಕುಟುಂಬದಲ್ಲಿ ಪ್ರೀತಿ ಚೆನ್ನಾಗಿರ್ಬೇಕಂದ್ರೆ ಆರ್ಟ್ ಎನರ್ಜಿ ಚೆನ್ನಾಗಿರ್ಬೇಕು. ಆರ್ಟ್ ಎನರ್ಜಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಗೆ ಚಲನಾ ಶಕ್ತಿ ಚೆನ್ನಾಗಿರ್ಬೇಕು, ಅಂದ್ರೆ ವಾಯು ಚೆನ್ನಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು 30-40 ಕೊಳಿಬೇಡಿ. ತುಂಬಾ ಜನ ಫ್ರೆಂಡ್ಸ್ ರಿಲೇಟಿವ್ಸ್ ನನ್ಗೆ ಹೇಳ್ತಾರೆ, ಬೆಂಗಳೂರು ಬಿಟ್ಟು ಊರವರಾಗ ಯಾಕದಿಗೆ ಅಲ್ಲಿ ಅಂತ. ನನಗ್ ಬೇಡ ಬೆಂಗಳೂರು. ಇಲ್ಲಿ ಆದ್ರೆ ಹೊಲ ಇದೆ, ತೋಟ ಇದೆ, ಬೆಳಿಗ್ಗೆ ಹೊತ್ತು ಹೋಗಿ ಏನೊಂದ್ 4 ಕಾಯಿ ಎತ್ಕೊಂಡ್ ಬರ್ತೀನಿ, ಒಂದ್ 4 ಸೊಪ್ಪು ಕೀಳ್ತೀನಿ, ಏನೋ ಒಂದು. ವಿ ನೀಡ್ ಸಮ್ ಸ್ಪೇಸ್, ಜಾಗ ಬೇಕು ನಮ್ಗೆ. ಬಟ್ ಇವತ್ ಯಾರಾದ್ರೂ ಹೊಲ ಮನೆ ಓಡಾಡ್ತಾನಂದ್ರೆ ಅವ್ರಿಗೆ ಎಣ್ಣೆ ಕೊಡಲ್ಲ. ಎಷ್ಟೋ ಜನ ಕಲರ್ ನ್ಯೂಮರಲೈಸಿ ತಗೊಳಕ್ ಬರ್ತಾರೆ ನಮ್ ಕ್ಲಿನಿಕ್ಗೆ. ಸಾರ್ 7-8 ವರ್ಷದಿಂದ ಹುಡುಗಿನ ನೋಡ್ತಾ ಇದೀವಿ, ಕೊಡ್ತಾ ಇಲ್ಲ ರೈತರು ಅಂತ ಹೇಳಿ ಅಂತ. ಬಟ್ ನನ್ ಕೇಳಿದ್ರೆ ರೈತರಲ್ಲಿ ವಾಯುಶಕ್ತಿ ಚೆನ್ನಾಗಿರುತ್ತೆ. ಎಷ್ಟು ಕೂತ್ಕೋತಿರೋ ಅಷ್ಟು ನಿಮ್ಮ ಹೃದಯದ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾಕಾಗಿ ಅಂದ್ರೆ ನಿಮ್ಮ ಆರ್ಟ್ ವಾಯುನ ರೆಪ್ರೆಸೆಂಟ್ ಮಾಡೋದ್ರಿಂದ ವಾಯುದ ಒಂದು ಪ್ರೈಮರಿ ಅಟ್ರಿಬ್ಯೂಟ್ ಬಂದ್ಬಿಟ್ಟು ಚಲನೆ. ಹೃದಯಕ್ಕೆ ಇನ್ನೇನ್ ಬೇಕಾಗಿಲ್ಲ, ಅದೇನ್ ಊಟ ಕೇಳಲ್ಲ, ಚಲನೆ ಬೇಕು. ಬರೀ ದೈಹಿಕ ಚಲನೆ ಅಂದ್ರೆ ಆಗಲ್ಲ, ಮಾನಸಿಕವಾಗೂ ಬೇಕು. ಅದಂತಾರಲ್ಲ, ನಿಮ್ಮ ಹೃದಯ ಪುಳಕಿತ ಆಗ್ಬೇಕು, ಅವಾಗ ಮಾತ್ರ ಹ್ಯಾಪಿ ಆಗಿರುತ್ತೆ, ಖುಷಿಯಾಗಿರ್ಬೇಕು. ನೀವು ಕುಂತಲ್ಲೇ ಕುಂತ್ರುನು ಹೃದಯ ಹಾಳಾಗತ್ತೆ. ಮಾನಸಿಕವಾದ ಒಂದು ಬ್ಲಾಸಮ್ ಹ್ಯಾಪಿನೆಸ್ ಇಲ್ಲಾಂದ್ರೂ ನಿಮ್ಮ ಹೃದಯದ ಚಲನೆ ಕಮ್ಮಿ ಆಗುತ್ತೆ. ನೀವು ಒಂದು 18-20 ವರ್ಷ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹಾರ್ಟ್ ಬ್ಲಾಕ್ ಆಗುತ್ತಾ? ಆಗಲ್ಲ. ಯಾಕೆ ಹೇಳಿ? ನಿಮ್ಗೆ ಖುಷಿ ಇರುತ್ತೆ ಅವಾಗ, ಫ್ರೆಂಡ್ ಜೊತೆ ಅಲ್ವಾ, ಕಾಲೇಜ್ ಅದು ಇದು ಖುಷಿಯಾಗಿರ್ತೀರ. ಸೊ ಯು ಶುಡ್ ಬ್ರಿಂಗ್ ದಟ್ ಹ್ಯಾಪಿನೆಸ್. ನಿಮ್ ಏಜ್ 30 ಇರ್ಬೋದು, 40 ಇರ್ಬೋದು, 50 ಇರ್ಬೋದು, ಡಸಂಟ್ ಮ್ಯಾಟರ್. ಈ ಹಾರ್ಟಿಗೆ ಎನರ್ಜಿ ಹೋಗ್ಬೇಕಂದ್ರೆ ನೀವು ಮಾನಸಿಕವಾಗಿ ನಾನು 20 ಇಯರ್ಸ್ ಅನ್ಕೋಬೇಕು, ಅವಾಗ ಮಾತ್ರ ಅದು ಖುಷಿಯಾಗಿರುತ್ತೆ. ಅನ್ಕೊಳೋದಲ್ಲ, ಆ ತರ ಇರ್ಬೇಕು. ನೀವ್ ಹೇಗಿದ್ರಿ 20 ಇಯರ್ಸ್ ಅಲ್ಲಿ ಹೇಳಿ? ಜೇಬಲ್ಲಿ 10 ರೂಪಾಯಿ ಇದ್ರೆ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಿದ್ರೆ, ಬರಲ್ಲ ಒಂದ್ 4 ಜನ ಕರ್ಕೊಂಡು ಟೀ ಕುಡ್ಕೊಂಡ್ ಬರೋಣ ಅಂತ. ನಿಮ್ ಹತ್ರ ಜೇಬಲ್ಲಿ 10,000 ಇದೆ, ಯಾರಾದ್ರೂ 10 ರೂಪಾಯಿ ಕೇಳಿದ್ರೆ ಕೊಡ್ತೀರಾ? ಕೊಡಲ್ಲ ಅಲ್ವಾ? ಮತ್ತೆ ಅಂತೀರ ನೀವು, ನನ್ನ ಹಾರ್ಟ್ ಬ್ಲಾಕೇಜ್ ಆಗ್ಬಿಡ್ತು, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಟ್ಟಿದೆ, ಹಾರ್ಟ್ ಎಜೆಕ್ಷನ್ ಫ್ಯಾಕ್ಟರ್ ಕಡಿಮೆ ಆಗ್ಬಿಟ್ಟಿದೆ ಅಂತ. ಸಿಂಪಲ್, ಎಡಗೈ ಕಿರುಬೆರಳು 3rd ಲೈನ್ಗೆ ನೀವು ಡಾರ್ಕ್ ಬ್ಲೂ ಹಾಕಿ, ನಿಮ್ ಪಲ್ಸ್ ರೇಟ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಹಾರ್ಟಿನ ಫೋರ್ಸ್, ಆ ಎಜೆಕ್ಷನ್ ಫ್ಯಾಕ್ಟರ್ ಕಮ್ಮಿ ಆಗಿರುತ್ತಲ್ಲ 45-50ಗೆ, ಅದ್ 90ಗೆ ಹೋಗುತ್ತೆ. ಒಂದೇ ಕಲರ್ ಡಾರ್ಕ್ ಬ್ಲೂ. ಬಟ್ ಇದನ್ನ ಪದೇ ಪದೇ ಯೂಸ್ ಮಾಡಕ್ ಆಗಲ್ಲಲ್ವಾ? ಇವಾಗ ಹಾರ್ಟ್ ನ ಸ್ಟ್ರೆಂಥನ್ ಮಾಡ್ಬೇಕು, ಹಾರ್ಟ್ ನ ಫೋರ್ಸ್ ಕ್ರಿಯೇಟ್ ಮಾಡ್ಬೇಕು, ಡಾರ್ಕ್ ಬ್ಲೂ ಹಾಕ್ತೀರಾ, ಫೋರ್ಸ್ ಬರುತ್ತೆ. 3 ತಿಂಗಳು 6 ತಿಂಗಳು ಆದ್ಮೇಲೆ ಮತ್ತೆ ಡೌನ್ ಆಗುತ್ತಲ್ಲ, ಮತ್ತೆ ಹಾಕ್ತೀರಾ, ಸೂಪರ್, ಮತ್ತೆ ಫೋರ್ಸ್ ಬರುತ್ತೆ, ಮತ್ತೆ ಸ್ಟ್ರೆಂಥನ್ ಆಗುತ್ತೆ, ಮತ್ತೆ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ. ಬಟ್ ಯಾವತ್ತಿದ್ರು ಇದು ಎಕ್ಸ್ಟರ್ನಲ್ ಫೋರ್ಸ್ ಡಾರ್ಕ್ ಬ್ಲೂ. ನಿಮ್ಮ ಇಂಟರ್ನಲ್ ಫೋರ್ಸ್ ತರಬೇಕು. ಇಂಟರ್ನಲ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಖುಷಿಯಾಗಿರ್ಬೇಕು, ಹ್ಯಾಪಿನೆಸ್. ಈ ಖುಷಿನೇ ಇಲ್ಲ ಅನ್ಕೊಳ್ಳಿ, ಹೆಂಗಿರುತ್ತೆ ದಿನ? ಬೋರ್ ಆಗಿ, ಬೇಜಾರಾಗಿ, ಯಾಕಪ್ಪ ಇದೆಲ್ಲ ಅನ್ಸುತ್ತೆ ಅಲ್ಲ. ಜಸ್ಟ್ ಬ್ರಿಂಗ್ ಎನರ್ಜಿ. ನಿಮ್ ಮನೇಲಿ ಯಾರಾದ್ರೂ ಆತರ ಕಂಪ್ಲೇಂಟ್ ಇದಾರೆ ಅಂತಂದ್ರೆ, ಅಯ್ಯೋ ಯಾಕೆ ಮಾಡೋದು, ಏನ್ ಮಾಡೋದು, ಜೀವನನೇ ಸಾಕಾಗ್ಬಿಟ್ಟೈತೆ, ನಿನ್ ಕಟ್ಕೊಂಡ್ ಹೇಗ್ಬೇಕಲ್ಲ. ಅದೇ ಹುಡುಗಿ ಅದೇ ಹುಡುಗ ನೀನ್ ಇಲ್ದೆ ಜೀವನ ಇಲ್ಲ ಅಂತಿದ್ದ, ಇವಾಗ ನೀನ್ ಕಟ್ಕೊಂಡ್ ಹೇಗ್ಬೇಕಲ್ಲ ಅಂತಿದ್ವಿ. ಬೇರೆಯವ್ರು ಯಾರು ಇಲ್ಲ ಇಲ್ಲಿ, ನೀವಿಬ್ರೇನೆ. ನೀವಿಬ್ರಲ್ಲಿ ಏನು ಚೇಂಜಸ್ ಆಗಿಲ್ಲ, ಅದೇ ವ್ಯಕ್ತಿತ್ವ, ಅದೇ ಅನ್ಯೋನ್ಯತೆ, ಅದೇ ವ್ಯಕ್ತಿ. ಬಟ್ ಇಲ್ಲಿ ವ್ಯತ್ಯಾಸ ಆಗಿರೋದೇನಪ್ಪ ಅಂದ್ರೆ ವಾಯು. ಯಾವಾಗ ವಾಯು ಕಡಿಮೆ ಆಗುತ್ತೆ, ದೇಹದ ಶಕ್ತಿ ಕಡಿಮೆ ಆಗುತ್ತೆ, ನಿಮ್ಮ ಪ್ರೀತಿನೂ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಚಿಕ್ಕವ್ರು ಇರ್ಬೇಕಾದ್ರೆ ನನಗೊಂದು ಮೇ ಬಿ ಒಂದು 12 ವರ್ಷ ಇರ್ಬೋದು, 11-12 ವರ್ಷ. ನಮ್ಮ ಅಕ್ಕನಿಗೆ ಒಂದು 15-16 ವರ್ಷ. ಹುಡುಗನ್ ನೋಡಕ್ ಬಂದಿದ್ರು. ಮೊದ್ಲು ಹೆಂಗ್ ಹುಡುಗನ್ ತೋರಿಸ್ತಿದ್ರು ಗೊತ್ತಾ? ಇವಾಗ ಹೇಳ್ತಾರಲ್ಲ, ಅತ್ತೆ ಮಾವ ಟಿಕೆಟ್ ತಗೊಂಡಾರ, ಯಾರಿಲ್ಲ ಮನೇಲಿ, ಒಬ್ಬನೇ ಸನ್ಯಾಸಿ ತಾನೆ ಇದಾನ. ಒಂದ್ ಸನ್ಯಾಸಿ ತರ ಇರ್ಬೇಕು, ಯಾರು ಇರಬಾರ್ದು. 1 ಲಕ್ಷದ ಮೇಲೆ ಸಂಬಳ ಬರ್ತೈತ, ಒಂದ್ 20 ಎಕರೆ ಹೊಲ ಐತಾ, ಸೈಟ್ ಐತಾ, ಮನೆ ಐತಾ? ಒಂದ್ ಮನೆಗಿದ್ರು ಕೊಡ್ತಾ ಇಲ್ಲ ಇವಾಗ ಬೆಂಗಳೂರಲ್ಲಿ. ಇನ್ನೊಂದ್ ಮನೆ ಐತಾ, ಬಾಡಿಗೆ ಕೊಟ್ಟಿರಾ? ಓಕೆ, ಇದೆಲ್ಲ ವಿಚಾರಿಸ್ತಾರೆ. ಹುಡುಗನಲ್ಲಿ ವಾಯು ಶಕ್ತಿ ಇದೆನಾ, ಆರ್ಟ್ ಅಲ್ಲಿ ಎನರ್ಜಿ ಇದೆನಾ? ವಾಯು ಚೆನ್ನಾಗಿದ್ರೆ ಮಾತ್ರ ಆರ್ಟ್ ಅಲ್ಲಿ ಎನರ್ಜಿ ಇರುತ್ತಲ್ವಾ? ಅದನ್ನ ಯಾರಾದ್ರೂ ತಂದೆ ತಾಯಿಗಳು ಕೇಳ್ತಿದ್ದೀರಾ? ಎಲ್ಲ ಆಯ್ತಂತ ಮದುವೆ ಮಾಡ್ಕೊಡ್ತೀರಾ. 3 ತಿಂಗಳಿಗೆ ನಿನ್ ಮಗಳು ಕಂಪ್ಲೇಂಟ್ ಹೇಳ್ತಾಳ, ಅವ್ನ್ ಕುಂತವನ್ ಎದ್ದಾಳಲ್ಲ, ಮೊಬೈಲ್ ಬಿಟ್ಟು ಆಚೆ ಬರಲ್ಲ, ಎಂತೊಂದ್ ಗಟ್ಟಾಗ್ಬಿಟ್ಟಿರ್ ನೀವು. ಕಂಪ್ಲೇಂಟ್ ಹೇಳ್ತಾಳ ಇಲ್ವಾ? ಅದೇ 25 ವರ್ಷದ ಕೆಳಗಡೆ ನನ್ನ ಅನುಭವ. ನಮ್ಮ ಅಕ್ಕನ್ ಮದುವೆ ಮಾಡ್ಕೊಡ್ಬೇಕಾರೆ ಅವ್ರು ಗಂಡಿನ ಕಡೆಯವ್ರು ಬಂದ್ ಹೇಳೋರು, ಇವ್ರು ಶೇಂಗಾ ಬೆಳಿತಾರೆ, ಹೆಂಗ್ ಕೆಲ್ಸ ಮಾಡ್ತಾನೆ ಗೊತ್ತಾ, ಒಂದ್ ದಿವ್ಸಕ್ಕೆ 2 ಎಕರೆ ಶೇಂಗಾ ಒಬ್ನೇ ಕಿತ್ಬಿಟ್ಟಿದ್ದ. ಸೊ ಅವ್ರು ಹೇಳೋದ್ ಹೆಂಗಂದ್ರೆ, ಅವ್ನ್ ಎಷ್ಟು ವಾಯು ಶಕ್ತಿ ಇದೆ ಅವನಲ್ಲಿ, ಎಷ್ಟು ಶಕ್ತಿ ಇದೆ ಅಂತ ಹೇಳೋರು. ಹಳ್ಳಿನಲ್ಲಿ ಏನಂದ್ರೆ, ಅವ್ನ್ ಚೆನ್ನಾಗಿ ಊಟ ಮಾಡ್ತಾನ, ಚೆನ್ನಾಗಿ ಕೆಲಸ ಮಾಡ್ತಾನ ಅಂದ್ರೆ ಮಗಳನ್ ಕೊಡೋರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಅವ್ನ್ ಚೆನ್ನಾಗಿ ತಿಂತಾನ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ರೆ ವಾಯು ಶಕ್ತಿ ಚೆನ್ನಾಗಿರುತ್ತೆ,
ವಾಯು ಚೆನ್ನಾಗಿದ್ರೆ ಆರ್ಟ್ ಚೆನ್ನಾಗಿರುತ್ತೆ. ನನ್ ಮಗಳನ್ನ ಇವತ್ತೆಷ್ಟು ಲವ್ ಮಾಡ್ತಾನೆ, 25 ವರ್ಷ 30 ವರ್ಷ ಬಿಟ್ಟು ಅಷ್ಟೇ ಲವ್ ಮಾಡ್ತಾನೆ ಅಂತ. ಅದನ್ನ ನೋಡಿ ಕೊಡೋರು. ಇವಾಗ ಸ್ಯಾಲ್ರಿ ಆಸ್ತಿ ಎಲ್ಲಾ ನೋಡ್ತೀರಾ. ಬಟ್ ನನ್ ಸಜೆಷನ್, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇದು ಸೇಮ್ ಅಪ್ಲಿಕೇಬಲ್ ಟು ಹುಡುಗಿನು. ತೋರ್ ಮನೇಲಿ ಒಂದ್ ದಿವಸ ಕಸ ಬೆಳಿದಂಗೆ, ಒಂದ್ 4 ಪಾತ್ರೆ ತಿಕ್ಕದಂಗೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ದಂಗೆ, ಕುಂತಲ್ಲೇ ಕುಂತು ಓದಿ 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 ಆ ವಾಯು ತತ್ವ ನಿಲ್ಲಾಗಿ ಮದ್ವೆ ಮಾಡ್ಕೊಂಡ್ಮೇಲೆ ಏನಾಗುತ್ತೆ? ಬರೀ ಕಂಪ್ಲೇಂಟ್ಸ್. ಸೋಫಾ ಮೇಲೆ ಕುತ್ಕೊಂಡ್ ಗಂಡನ್ಗೆ ಹೇಳ್ತಾಳೆ, ಆ ರಿಮೋಟ್ ಕೊಡು, ಆ ನೀರ್ ಕೊಡು, ಆ ಜಗ್ ಕೊಡು, ಅಲ್ಲೇ ಕುಂತಿರ್ತಾಳೆ. ಅತ್ತೆ ಮಾವಗೆ ಗಂಡಿಗೆ ಹೇಳ್ತಾಳೆ, ಅದ್ ಕೊಡು ಇದ್ ಕೊಡು ಅಂತೇಳಿ. ಯಾಕೆಂದ್ರೆ ವಾಯು ಶಕ್ತಿ ಇಲ್ಲ. ಹಾಗಾಗಿ ಇನ್ಮೇಲೆ ಯಾರಿಗಾದ್ರೂ ಮದ್ವೆ ಮಾಡ್ಕೊಡೋದಾದ್ರೆ ಸ್ವಲ್ಪ ಯೌವನದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ವಾಯು ಇರುತ್ತೆ, ಲವ್ ಮಾಡ್ತಾರೆ. ಬಟ್ ಗಂಡ ಹೆಂಡತಿ ಜೀವನ ಅನ್ನೋದು ಮದ್ವೆ ಆದ ಫಸ್ಟ್ 2-3 ವರ್ಷ ಅಲ್ಲ. ಇದ್ರಲ್ಲಿ ನನಗೆ ತುಂಬಾ ಖುಷಿ ಆಗೋದಂದ್ರೆ ನಮ್ಮ ಅತ್ತೆ ಮಾವಂದು. ನನ್ನ ಹೆಂಡತಿ ಅಪ್ಪನಿಗೆ 76 ವರ್ಷ, ನಮ್ಮ ಅತ್ತೆಗೆ ಒಂದು 60+ ಇದಾವೆ. ಅವ್ರ ಮನೆಗ್ ಹೋಗಕ್ಕೆ ತುಂಬಾ ಖುಷಿ ನನ್ಗೆ ಯಾವಾಗಾದ್ರೂ ಹೋದ್ರೆ. ಜಸ್ಟ್ ಈಗ ಒಂದ್ 15 ದಿವಸದ ಕೆಳಗಡೆ ಮದ್ವೆ ಆಗಿರ್ತಾರಲ್ಲ, ಆ ಎನರ್ಜಿ ಇರುತ್ತೆ ಅವ್ರ ಹತ್ರ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕಸ ಮುಸ್ರೆ ಮಾಡಿ ಆ ರೇಷ್ಮೆ ಬೆಳಿತಾರೆ, ಗೂಡ್ ಹಾಕೋದು, ಸೊಪ್ಪು ತರೋದು. ಆ ಎನರ್ಜಿ ನನ್ನ ಹೆಂಡತಿತಾಗೂ ನೋಡಲ್ಲ ನಾನು. ನೋಡಿ, ಮದುವೆ ಆಗಿ ಅವ್ರಿಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ? 50 ವರ್ಷ ಆಗಿದೆ. 50+ ಇಯರ್ಸ್ ಅಲ್ಲಿ ಅವ್ರ ಜೀವನ ಹೇಗಿದೆ ಅಂದ್ರೆ ನವ ದಂಪತಿಗಳ ತರ ಇದೆ. ಅದಕ್ಕೆ ಕಾರಣ ವಾಯು ಶಕ್ತಿ, ಬೇರೆ ಏನಿಲ್ಲ. ಅವ್ರ ಹತ್ರ ಏನ್ ದುಡ್ಡಿದೆ, ಆಸ್ತಿ ಇದೆ, ನಥಿಂಗ್, ಓನ್ಲಿ ವಾಯು. ಸೊ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಚೆನ್ನಾಗಿರ್ಬೇಕಂದ್ರೆ ಆರ್ಟ್ ಎನರ್ಜಿ ಚೆನ್ನಾಗಿರ್ಬೇಕು. ಆರ್ಟ್ ಎನರ್ಜಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಗೆ ಚಲನಾ ಶಕ್ತಿ ಚೆನ್ನಾಗಿರ್ಬೇಕು, ಅಂದ್ರೆ ವಾಯು ಚೆನ್ನಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು 30-40 ನಲ್ಲಿ ಕೊಳಿಬೇಡಿ. ತುಂಬಾ ಜನ ಫ್ರೆಂಡ್ಸ್ ರಿಲೇಟಿವ್ಸ್ ನನ್ಗೆ ಹೇಳ್ತಾರೆ, ಬೆಂಗಳೂರು ಬಿಟ್ಟು ಊರವರಾಗೆ ಹಾಕದಿಗೆ ಅಲ್ಲಿ ಅಂತ. ನನಗ್ ಬೇಡ ಬೆಂಗಳೂರು. ಇಲ್ಲಿ ಆದ್ರೆ ಹೊಲ ಇದೆ, ತೋಟ ಇದೆ, ಬೆಳಿಗ್ಗೆ ಹೊತ್ತು ಹೋಗಿ ಏನೊಂದ್ 4 ಕಾಯಿ ಎತ್ಕೊಂಡ್ ಬರ್ತೀನಿ, ಒಂದ್ 4 ಸೊಪ್ಪು ಕೀಳ್ತೀನಿ, ಏನೋ ಒಂದು. ವಿ ನೀಡ್ ಸಮ್ ಸ್ಪೇಸ್, ಜಾಗ ಬೇಕು ನಮ್ಗೆ. ಬಟ್ ಇವತ್ ಯಾರಾದ್ರೂ ಹೊಲ ಮನೆ ಓಡಾಡ್ತಾನಂದ್ರೆ ಅವ್ರಿಗೆ ಎಣ್ಣೆ ಕೊಡಲ್ಲ. ಎಷ್ಟೋ ಜನ ಕಲರ್ ನ್ಯೂಮರಾಲಜಿ ತಗೊಳಕ್ ಬರ್ತಾರೆ ನಮ್ ಕ್ಲಿನಿಕ್ಗೆ. ಸಾರ್ 7-8 ವರ್ಷದಿಂದ ಹುಡುಗಿನ ನೋಡ್ತಾ ಇದೀವಿ, ಕೊಡ್ತಾ ಇಲ್ಲ, ರೈತರು ಅಂತ ಹೇಳಿ ಅಂತ. ಬಟ್ ನನ್ ಕೇಳಿದ್ರೆ ರೈತರಲ್ಲಿ ವಾಯು ಶಕ್ತಿ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ, ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ. ಇವತ್ತು ರೈತರು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 1,00,000 ದುಡ್ದು 1,00,000 ಖರ್ಚು ಮಾಡೋದು ಒಂದೇ, ಹಳ್ಳಿನಲ್ಲಿ 10,000 ದುಡ್ದು 5,000 ಖರ್ಚು ಮಾಡೋದು ಒಂದೇ. ನೆಮ್ಮದಿ ಜೀವನ ಬೇಕಲ್ವಾ? ಸೊ ಹಾಗಾಗಿ ಆ ವಾಯು ಡಿಫಿಷಿಯನ್ಸಿ ಆಗಿದ್ರೆ, ನಿಮ್ಮ ಜೀವನ ಜಡತ್ವದಿಂದ ಕೂಡಿದ್ರೆ ಡಾರ್ಕ್ ಬ್ಲೂ ಹಾಕಿ. ಇಲ್ಲ ಸರ್, ಯಾವ ಜಡತ್ವ, ಮಹಾಕಾಳಿ ತರ ಆಡ್ತಾಳೆ ನನ್ನ ಹೆಂಡತಿ, ಗುರ್ರ ಅಂತಾಳೆ ಮಾತಾಡ್ಸಿದ್ರೆ ಅಂದ್ರೆ ವಾಯು ಹೆಚ್ಚಾಗಿದೆ ಅಂತ. ಅವಾಗ ಸ್ಕೈ ಬ್ಲೂ ಹಾಕಿ. ಸಾಕಿದ್ ನಾಯಿ ತರ ಇರ್ತಾರೆ ಅಂದ್ಕೊಂಡು ಟ್ರೈ ಮಾಡಿ. ಇಲ್ಲ ಸರ್, ಕೈನಲ್ಲಿ ಹಾಕ್ಸ್ಕೊಳಲ್ಲ ನನ್ ಗಂಡ, ಅದೇನು ಕಲರ್ ಥೆರಪಿ ವರ್ಕ್ ಆಗಲ್ಲ, ಅದೆಲ್ಲ ನಂಬಲ್ಲ, ಏನ್ ಮಾಡ್ಬೋದು ಸರ್ ಅಂತ? ವೆರಿ ಸಿಂಪಲ್. ಅವ್ರ ಬ್ಯಾಗ್ ಅಲ್ಲೋ, ಅವ್ರ ಪರ್ಸಲ್ಲೋ, ಅವ್ರ ಕೂತ್ಕೊಳೋ ಚೇರಲ್ಲೋ, ಇಲ್ಲ ಅವ್ರ ಬೆಡ್ ಕೆಳಗಡೆ ನಂಬರ್ 2 ಅಂತ ಸ್ಕೈ ಬ್ಲೂ ಅಲ್ಲಿ ಒಂದು ಪೇಪರ್ ಅಲ್ಲಿ ಬರ್ದಿಡಿ. ವಿತಿನ್ 1 ವೀಕ್ ಅಲ್ಲಿ ಅವರ ಕೋಪ ಎಲ್ಲ ಕರಗಿ ಶಾಂತ ಆಗ್ತಾರೆ. ನಂಬರ್ 2 ಸ್ಕೈ ಬ್ಲೂ.